ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ 2 ತರಗತಿಯಲ್ಲಿ ಶಬರಿ ಯುದ್ಧ ನಾಟಕದ ಸಂಭಾಷಣೆಗಳನ್ನು, ಆ ನಾಟಕದ ಒಂದು ತಿರುಳನ್ನು ಗಮನಿಸಿದ್ವಿ. ಇಂದು ಆ ತರಗತಿಗೆ ಹೋಗುವ ಮುನ್ನ ಪುನಃ ಆ ನಿನ್ನೆಯ ಪಾಠವನ್ನು ಸ್ವಲ್ಪ ನೆನಪಿಸಿಕೊಂಡು ಮುಂದೆ ಹೋಗೋಣ. ನಿನ್ನೆ ತರಗತಿಯಲ್ಲಿ ರಾಮ ಮತ್ತು ಲಕ್ಷ್ಮಣ ಆ ಒಂದು ಪರ್ಣಶಾಲೆಗೆ ಧನು ಹೇಳಿದಂತೆ ಆ ಮತಂಗಾಶ್ರಮಕ್ಕೆ ಬಂದು ನಿಂತರು. ಇತ್ತ ಕಡೆ ಆ ಒಂದು ಜಟಿಲ ಕಬರೆ ಶ್ರಮಣಿ ಅಂದ್ರೆ ತಪಸ್ವಿನಿ, ಆ ತಾಯಿ, ಆ ವೃದ್ಧೆ ರಾಮನಿಗೋಸ್ಕರ ಪುನಃ ಹೊಸದಾಗಿ ಹಣ್ಣುಗಳನ್ನ, ಹೂವುಗಳನ್ನ ಸಂಗ್ರಹಿಸಿ ಸಿದ್ಧಪಡಿಸುತ್ತಾ ಆ ಅಲ್ಲಿದ್ದಂಥ ಪುಷ್ಪಗಳನ್ನು ಮಾಲೆಯಾಗಿ ಕಟ್ಟುತ್ತಾ ಅವಳೇ ತನ್ನಲ್ಲಿ ರಾಮ ಎಂದು ಕಾಮ್ಯನ, ರಾಮನೆಂದು ಕಾಮ್ಯನ, ಎಂದು ಕಾಮ್ಯನ, ರಾಮನೆಂದು ಕಾಮ್ಯನ ಅಂತ ಹೇಳಿ ತನ್ನಲ್ಲೇ ತಾನು ಸ್ವಗತದಲ್ಲಿ ಹಾಡನ್ನು ಹೇಳಿಕೊಳ್ತಿದ್ದಂತಹ ತಾಯಿಯನ್ನು ಗಮನಿಸಿದ್ವಿ. ಇಂಥ ಸನ್ನಿವೇಶದಲ್ಲಿ ರಾಮ ಆಕೆಯ ಒಂದು ಹಂಬಲ, ಆಕೆಯ ಒಂದು ವಾತ್ಸಲ್ಯ, ಆಕೆಯ ಒಂದು ಮನದಾಳದಿಂದ ಒಂದು ಉದ್ವಿಗ್ನಗೊಂಡು ಪರಿಪರಿಯಾಗಿ ಪ್ರಾರ್ಥಿಸತಕ್ಕಂಥ ರೀತಿ ಮರುಳಾಗಿ ಆತನೇ ಆ ತಾಯಿ ದಾರಿಗಳಿಗೆ ಬಿಡಿಲಿ ದೊರೆಯುವುದೇ ಎಂಬ ಮಾತಿನ ಮೂಲಕ ಆಕೆಯನ್ನ ಎಚ್ಚರಿಸ್ತಾನೆ. ಆಗ ಪುಳಕಗೊಂಡಂತ ಆನಂದ ತುಂಬಿರಲಾದ ರೋಮಾಂಚನಳಾದ ಶಬರಿ ಅತ್ತ ಕಡೆ ತಿರುಗಿ ರಾಮನನ್ನ ಎಮಹಿಕ್ಕದೆ ಮೊದಲ ತುಟ್ಟಿ, ಆ ಒಂದು ಮೊದಲ ಬೆರಗು, ಆ ಒಂದು ವಿಸ್ಮಯ ಕಳೆಯುತ್ತಂತ ಕಣ್ತುಂಬಿಕೊಂಡು, ಪುಣ್ಯಾತ್ಮ ನೀನು ರಾಮನೇ, ಮಹಾಪುರುಷ ನೀನು ರಾಮನೇ ಅಂತ ಕೇಳಿ ಆ ರಾಮನೇ ಆ ಲಕ್ಷ್ಮಣ, ಇವರೇ ರಾಮ ಲಕ್ಷ್ಮಣ ಅಂತ ಹೇಳಿ ತಿಳ್ಕೊಂಡು ಸಂತಸಗೊಂಡು ಆಕೆ ಅವರನ್ನು ಕೈ ಹಿಡಿದುಕೊಂಡು ಬಂದು ಆ ಒಂದು ವರ್ಣಶಾಲೆಯಲ್ಲಿ ಕುಳ್ಳಿರಿಸಿ ಆ ಬಗೆ ಬಗೆಯ ಪುಷ್ಪಗಳನ್ನ, ಆ ಒಂದು ಸುವಾಸನೆಯನ್ನ ಪಡ್ಕೊಳಕ್ಕೆ ಅವರ ಕೈಗೆ ಕೊಟ್ಟು ಅವಳು ಕಟ್ಟಿದ್ದಂಥ ಆ ಮಾಲೆನ ಅವರ ಕೊರಳಿಗಾಗಿ ಸಂಭ್ರಮಿಸುತ್ತಾ ಹುಚ್ಚೆದ್ದು ಒಂದು ರೀತಿ ಪರಾಕಾಷ್ಠೆ, ಭಕ್ತಿಯ ಪರಾಕಾಷ್ಠೆ. ಭಕ್ತಿ ಪರಾಕಾಷ್ಠೆ ಇಷ್ಟು ಅವರ ಮೇಲಿರತಕ್ಕಂಥ ಹಂಬಲದಿಂದ ಆ ದುಃಖ ತುದಿಯನ್ನು ತಲುಪಿ ಪುನಃ ಅವರ ಪಾದದ ಬಳಿ ಕೆಡೆದು, ಅಂದರೆ ಪಾದದ ಬಳಿ ಕುಳಿತುಕೊಂಡು ಅವಳು ಆ ಹಣ್ಣುಗಳನ್ನು ಅವರಿಗೆ ತಿನ್ನಲು ಕೊಟ್ಟು ಅವರು ತಿನ್ನುತ್ತಿರ್ತಕ್ಕಂತಹ ಒಂದು ಸವಿಯನ್ನ, ನೋಟವನ್ನು ಇವಳೇ ಸಂಭ್ರಮಿಸುತ್ತಾ ಆ ಸಂಭ್ರಮ ಹೆಚ್ಚಾಗಿ ಅವಳು ಹಾಡಲು ಪ್ರಾರ್ಥಿಸಲು ಸಿದ್ಧಳಾಗ್ತಾಳೆ. ಇಷ್ಟನ್ನ ನಾವು ಕಳೆದ ತರಗತಿಯಲ್ಲಿ ಗಮನಿಸಿದ್ದೀವಿ. ಈಗ ನಮ್ಮ ಮುಂದಿನ ಗದ್ಯಕ್ಕೆ ಹೋಗುವ ಮುನ್ನ ಇಲ್ಲಿ ಸ್ವಲ್ಪ ಪದಗಳಿವೆ. ಈ ಪದಗಳನ್ನು ಗಮನಿಸಿಕೊಂಡು ನಾವು ಮುಂದೆ ಹೋಗೋಣ. ಇಲ್ಲಿ ರೇವು ಅಂತ ಪದವಿದೆ. ರೇವುಗೆ ಬಂದರು. ರೇವು ಪಟ್ಟಣ ಅಂತ ಕರೀತಾರೆ. ವಿಶಾಖಪಟ್ಟಣ, ಈ ಮಂಗಳೂರು ಇವೆಲ್ಲವೂ ರೇವು ಪಟ್ಟಣ. ರೇವು ಬಂದರು. ವೇದಿ ಅಂದರೆ ಯಜ್ಞದ ಸ್ಥಳ, ಹೋಮದ ಕುಂಡದ ಸ್ಥಳ, ಹೋಮದ ಸ್ಥಳ. ಮರಳು ಅಂದ್ರೆ ಹುಚ್ಚು. ಸನಿಹ ಅಂದ್ರೆ ಬಳಿ, ಹತ್ತಿರ. ಸಿದ್ಧರು ಅಂದ್ರೆ ಪ್ರವಾಸಿಗಳು, ತಪಸ್ವಿಗಳು. ಸನ್ಯಾಸಿ ಅವಳ ಸಿದ್ಧತೆ. ಲೇಸು ಉತ್ತಮ. ಶ್ರಮಣಿ ಶಬರಿ ಸನ್ಯಾಸಿನಿ. ಸವಿ ಸಿಹಿಯಾದ. ಸುರಭಿ ಅಂತ ನನ್ನ ಪದನ ಬಳಸಿದೆ ನನ್ನ ಮಕ್ಕಳು. ಕಾಮಧೇನು.
ಇಷ್ಟು ಪದ ಪರಿಚಯ. ಇಲ್ಲಿ ರೇವು ಅನ್ನೋದು ಈಗಲೇ ಬರುತ್ತೆ, ಗಮನಿಸಿ ಮಕ್ಕಳೇ. ಪಾಠ ಹೋಗೋಣ. ಒಟ್ಟಾರೆ ಅವರು ಆ ಹಣ್ಣುಗಳನ್ನು ತಿನ್ನುತ್ತಿರತಕ್ಕಂತಹ ರೀತಿಗೆ, ಆ ಒಂದು ಹೂಗಳ ಪರಿಮಳವನ್ನು ಆಸ್ವಾದಿಸುತ್ತಿರ್ತಕ್ಕಂತಹ ನೋಟಕ್ಕೆ ಸಂತಸಗೊಂಡಂತಹ ಶಬರಿ ತನ್ನ ಅಂತಃಸುಖವನ್ನ, ಅಂತಃಸುಖ ಅಂದರೆ ತನ್ನ ಅಂತರಾಳದ ಸುಖ, ಆ ಅಂತಃಸುಖವನ್ನು ಹೆಚ್ಚಿಸಿಕೊಂಡು ಒಂದು ರೀತಿ ಮೈ ಮರೆತು ಸಂಭ್ರಮಿಸಲು, ಕುಣಿಯಲು ಸಿದ್ಧನಾಗ್ತಾಳೆ. ಹೀಗೆ ಅವರಿಗೆ ಉಪಚಾರ ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ತರ ಆಡಿಕೊಂಡು ನರ್ತಿಸುತ್ತಾಳೆ. ಮಕ್ಕಳೇ, ಆ ದೃಶ್ಯವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಹಣ್ಣನ್ನು ಕೊಟ್ಟಿರ್ತಕ್ಕಂಥದ್ದು, ಹೂಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅವುಗಳನ್ನು ನೋಡಿ ಸಂಭ್ರಮಿಸ್ತಾ ಆಕೆ ನರ್ತಿಸ್ತಾ ಏನ್ ಹೇಳ್ತಾಳೆ ನೋಡಿ. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ಪಲ್ಲವಿ ಇದೆ. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ಹೇಳ್ಕೊಳಕ್ಕೂ ಚೆನ್ನಾಗಿದೆ. ಗಮನಿಸಿ ಮಕ್ಕಳೇ, ಒಳ್ಳೆ ಪ್ರಾಸವಾಗಿ ಶಬ್ದಾಲಂಕಾರ ಒಳ್ಳೆ ಉದಾಹರಣೆಯಾಗಿ ಕಾಣ್ತಾ ಇದೆ. ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ನಾನಿಲ್ಲದ ನಾನಾಗಿ ಹೇಳು, ನಾನಿಲ್ಲದ ನಾನಾಗಿ ಹೇಳು, ಆಸೆ ತೀರಿ ಆಯಾಗಿ ಹೇಳು. ಮಕ್ಕಳೇ, ಆ ಎರಡು ವಾಕ್ಯಗಳ ಅರ್ಥವನ್ನು ಗಮನಿಸಿ. ನಾ ಇಲ್ಲದ ನಾನಾಗಿ ಹೇಳು ಅಂದ್ರೆ ನಾನು ಮೈ ಮರೆತೆ, ನಾನು ಕಳೆದು ಹೋಗ್ಬಿಟ್ಟೆ, ನನ್ನ ಒಂದು ಇರುವಿಕೆಯೇ ನನಗೆ ಗೊತ್ತಾಗ್ತಿಲ್ಲ, ನನ್ನ ಕಾಲು ಭೂಮಿ ಮೇಲೆ ನಿಂತಿಲ್ಲ ಅಂತ ನೋಡಿ ಸಂಭ್ರಮದಲ್ಲಿ. ಆ ರೀತಿ ಆ ದರ್ಶನದಿಂದ ಸಂತಸಗೊಂಡಂತಹ ಶಬರಿ ನಾನಿಲ್ಲದ ನಾನಾಗಿ ಏನು, ಆಸೆ ತೀರಿ ಆಯಾಗಿ ಏನು ಅಂದ್ರೆ ನಿಮ್ಮ ನೋಡಿದಂತಹ ಆಸೆ, ನನ್ನ ಆಸೆ ಏನಿತ್ತು ಅದು ನನ್ನಲ್ಲಿ ಹಿಂಗಿ ಹಾಗೂ ತೀರಿ ಹೋಗಿ ನಾನೀಗ ಆಯಾಗಿದ್ದೀನಿ, ಬರೋ ಆನಂದದಿಂದ ತುಂಬಿಕೊಂಡಿದ್ದೀನಿ. ಹಂಬಲ ನಳಿಗೆಗೆ ತುಂಬಿರುವೆನು ನಾ, ಹಂಬಲ ಬಯಕೆ, ಹಂಬಲ ತುಂಬಿರುವೆನು ನಾ, ಹಂಬಲ ನಳಿಗೆಗೆ ನನ್ನ ಆಸೆಯು ಈಡೇರಿ ನಾನು ಸಂತಸಗೊಂಡಿರುವೆ. ಸುಮ್ಮನೆಯೇ ಬರುಸುತ್ತಿ ನಾನು. ಈಗ ಸುಮ್ಮನೆ ನನ್ನೆಲ್ಲ ಇಚ್ಛೆಗಳು, ನನ್ನೆಲ್ಲ ಮನೋ ಬಯಕೆಗಳು ಈಡೇರಿ ಈಗ ಸುಖಿನಾ ಸುಖಿನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ನಾನೀಗ ತುಂಬ ಸಂತಸಳು, ಸಂತೃಪ್ತಳು. ಒಳೆ ಕಡಲಿಗೆ ಸೇರುವ ತೆರದಿ, ನಾವೇ ರೇವಿಗೆ ಬಹತೆರದಿ. ಆ ಎರಡು ಪದಾರ್ಥ ಮಾಡ್ಕೊಳ್ಳಿ. ಒಳೆ ಕಡಲಿಗೆ ಸೇರುವ ತೆರದಿ. ಒಳೆ ಅಂದರೆ ನದಿಗಳು. ಆ ನದಿಗಳೇ ಮಾಡ್ತವೆ ತನ್ನ ಕೊನೆಯ ಒಂದು ಹಂತ ಸಾಗರವನ್ನು, ಸಮುದ್ರವನ್ನು ಸೇರ್ತವೆ. ಆ ರೀತಿ ನನ್ನ ಅಂತ್ಯ ಹೀಗಾಯಿತು. ಏನೋ ನಾನು ಎಲ್ಲಿ ಸೇರಬೇಕು ಅಂದ್ಕೊಂಡಿದ್ದೆ ಆ ಒಂದು ಸಮುದ್ರಕ್ಕೆ, ಅಂದ್ರೆ ಆ ಒಂದು ನೋಟಕ್ಕೆ, ಆ ದರ್ಶನಕ್ಕೆ ಬಂದು ತಲುಪಿದ್ದಾಯ್ತು. ನಾವೇ, ನಾವೇ ಅಂದ್ರೆ ಹಡಗು, ಆ ರೇವು ಅಂದ್ರೆ ಬಂದರು. ಹೇಗೆ ಹಡಗು ಬಂದರನ್ನು ತಲುಪಿದ ತಕ್ಷಣ ಅದರ ಕರ್ತವ್ಯ ಮುಗಿತು, ಹಾಗೆ ನಾನು ನನ್ನ ಬದುಕಿನ ದಡಕ್ಕೆ ಬಂದು ನಿಂತಾಯ್ತು. ಮುಂದಿನ ಚೆನ್ನಾಗಿದೆ ನೋಡಿ. ಬಗೆ ಬಗೆ ಆರೈಕೆಯ ಪಟಗಳಿಸಿ, ಪ್ರತಿ ದಿನ ಪ್ರತಿ ಬಗೆ ಬಗೆಯಾಗಿರ್ತಕ್ಕಂಥ ಆರೈಕೆ. ಇವತ್ತು ಬರ್ತಾನೋ, ಇವತ್ತು ಬರ್ತಾನೋ, ಇಂದು ಬರ್ತಾನೋ, ನಾಳೆ ಬರ್ತಾನೋ, ಈ ರೀತಿ ಮೊಮ್ಮಲ ಮರುಗುತ್ತಿದ್ದಂತಹ ತಾಯಿಗೆ ಒಮ್ಮೆಲೆ ರಾಮನ ದರ್ಶನ ಸಿಕ್ಕಿದ್ದು. ಹೇಗಾಯ್ತಪ್ಪ ಅಂದ್ರೆ ಊಹಿಸಲು ಅಸಾಧ್ಯವಾದ ಆ ಪಟಗಳಿಸಿ. ನಿಂತಿದೆ ಮನ, ಇದೇ ಬಿಡುಗಡೆಸಿ. ಈಗ ನನ್ನ ಮನ ನಿಲ್ತಾ ಇದೆ, ನನ್ನ ಉಸಿರು ನಿಲ್ತಾ ಇದೆ, ಇದೇ ನನಗೆ ಬಿಡುಗಡೆಸಿ. ಇನ್ನ ಈ ಒಂದು ಜಗ, ಮಾಯಾ ಜಗ ಸಾಕು, ಇದೇ ನನಗೆ ಬಿಡುವು. ಇನ್ನ ನನ್ನ ಒಂದು ಕರ್ತವ್ಯ ಮುಗಿತು, ನನ್ನ ಆಸೆ ಪೂರೈತು, ನನ್ನ ಜವಾಬ್ದಾರಿ ಎಲ್ಲವೂ ಮುಗಿತು, ನನ್ನೆಲ್ಲ ಇಷ್ಟ ಸಿದ್ಧಿ ಅಂದರೆ ಇಷ್ಟಾರ್ಥಗಳೆಲ್ಲವೂ ಸಿಕ್ಕಿ ಸಂತೃಪ್ತಗೊಂಡು ನನಗೆ ಈ ಭವದ ಬಿಡುಗಡೆ ಬೇಕೆನಿಸುತ್ತಿದೆ. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ. ತಣಿವು ಅಂದರೆ ಹಸಿವು. ನಿಮ್ಮ ಹಸಿವನ್ನು ಈಡೇರಿಸುತ್ತೀನಲ್ಲ, ನೀವು ಹಸಿವಿನಿಂದ ಸಂತೃಪ್ತಗೊಳ್ತಿದ್ದೀರಲ್ಲ, ಅದು ನೋಡೇ ನಾನು ಸುಖಿ. ನಿಮ್ಮೆಡೆ ನಿಮ್ಮನೆ ನುಡಿಸುತ್ತ ಸುಖಿ ನಾನು. ಮಕ್ಕಳೇ,
ಮಾತನಾಡಿಸು. ನಿಮ್ಮನ್ನು ನೋಡ್ತಾ ಇದ್ದೀನಲ್ಲ, ನಿಮ್ಮ ಮನಸ್ಸಿಗೆ ಅಂದ್ಕೊಂಡಲ್ಲ, ನಿಮ್ಮ ಜೊತೆ ನಾನು ಮಾತಾಡ್ತೀನಲ್ಲ, ನಿಮ್ಮನ್ನು ನಾನು ಮಾತಾಡಿಸ್ತೀನಲ್ಲ, ಅದೇ ನನಗೆ ಸಂತೋಷ. ಅಷ್ಟಲ್ಲೇ ನಾನು ಸುಖಿನಾ ಸುಖಿನಾ ಸುಖಿನಾನು, ಬರೀ ಸುಖಿ ಸುಮ್ಮನೆ ಸುಖಿನಾನು. ಎಷ್ಟು ಸೊಗಸಾಗಿ ಪ್ರಾಸಗಳನ್ನ ಅಲ್ಲಲ್ಲೇ ಪಲ್ಲವಿಯಾಗಿ ಬಳಸ್ಕೊಂತ ಹೋಗಿದ್ದಾರೆ. ಇಂದಾಗಿಯೇ ನಾ ಬಲು ಹಗುರ, ಇಂದಾಗಿಯೇ ನಾ ಬಲು ಹಗುರ. ಈ ವಾಕ್ಯನ ಪದಶಃ ಅರ್ಥ ನೋಡ್ಬೇಡಿ, ಆ ಪದದ ಒಳಕ್ಕಿಳಿದು ನೋಡಿ. ನಾ ಹಗುರ ಅಂದ್ರೇನು? ನನ್ನ ಒಂದು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ಅಲ್ಲೇ ನೀವು ಅರ್ಥ ಮಾಡ್ತೀವಿ. ನೀವೆಲ್ಲರೂ SSLC ಪರೀಕ್ಷೆ ಬರೆಯಕ್ಕೆ ಹೋಗಿದ್ದೀರಿ. ಮೊದಲ 3 ಪೇಪರ್ ಆಯಿತು, 4 ಪೇಪರ್ ಆಯಿತು, 5 ಪೇಪರ್ ಆಯಿತು, 6ನೇ ಪೇಪರ್. ಕೊನೆ ಪೇಪರ್ ಬರೆದು ಎದ್ದು ಆಚೆಗೆ ಬಂದರೆ ನೀವು ಹಗುರವೇ ಹಗುರ ಅಲ್ಲವೇ? ಅದುವರೆಗೂ ಭಯ ಭಕ್ತಿಯಿಂದ 6 ಪರೀಕ್ಷೆಗೆ ಓದಿ 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 ಒಂದು ರೀತಿ ಹೊಸ ಪ್ರಪಂಚನೇ ಮೈ ಮರೆತುಬಿಟ್ಟಿರ್ತೀರಿ. 6 ವಿಷಯಗಳನ್ನು ಬರೆದು ನೀವು ಆಚೆ ಬಂದರೆ ಆ ಒಂದು ಮೈ ಭಾರ ಕಡಿಮೆಯಾಗಿ ನೀವು ಮಧುರ ಅನ್ಸಲ್ವೋ, ನಿಮ್ಮಂತರ ತೃಪ್ತಿ ಅನ್ಸಲ್ವೋ, ಸಮಾಧಾನ ಅನ್ಸಲ್ವೋ? ಆ ಹಗುರ ಅಂದರೆ ನನ್ನ ಬಯಕೆ ಎಲ್ಲವೂ ತೀರಿ ಇಂದಾಗಿಯೇ ನಾ ಹಗುರ. ನೀಡಿಹುದೋ ಪರ ತನ್ನ ಕರ. ನೋಡಿ ಪ್ರಾಸ ಎಷ್ಟು ಸೊಗಸಾಗಿದೆ. ಹಗುರ ಪರ. ಪರ ಅಂದ್ರೆ ಏನು ಸರ್? ಪರ ಮೇಲಿನ ಲೋಕ, ಇಹ ನಾವಿರುವ ಲೋಕ. ಇಹ ಪರ ಎರಡು ಕೂಡ ಬಿಡ್ಬೇಕು. ಇಂದಾಗಿಯೇ ನಾ ಹಗುರ, ನೀಡಿಹುದೋ ಪರ ತನ್ನ ಕರ. ಕರ ಅಂದ್ರೆ ಕೈ. ಅಂದ್ರೆ ಮಕ್ಕಳೇ, ನಿನ್ನೆ ನಾಳೆ ಹೆಣವಿಲ್ಲ, ಇವತ್ತಿನ ನನ್ನ ಬದುಕು ದಡಪುಟ್ಟಾಯ್ತು. ಹಡಗು ಆ ಹೊಳೆ ಯಾವ ರೀತಿ ಅವರು ನನ್ನ ಕೊನೆಯನ್ನು ಕಾಣ್ತಂತವೋ ಹಾಗೆ ನನ್ನ ಈ ಒಂದು ಬದುಕು, ಈ ದೇಹ ನನ್ನ ಬದುಕಿನ ಕೊನೆಯನ್ನು ಕಂಡಾಯ್ತು. ಅದಕ್ಕಾಗಿ ನಾನು ಹಗುರವಾಗಿದ್ದೀನಿ, ಸಂತಸವಾಗಿದ್ದೀನಿ. ಆ ಒಂದು ಪರಲೋಕ, ಮೇಲಿನ ಲೋಕ ಕೈ ಚಾಚಿದೆ, ನೀ ಬಾ ಎಂಬಾಗಿ ಕೈ ಚಾಚಿದೆ, ನಾನಿನ್ನು ಹೊರಟೆ. ನೋಡಿ, ಆಕೆ ಸಾವನ್ನು ಕೂಡ ಎಷ್ಟು ಸಂಭ್ರಮದಿಂದ ಬರಮಾಡ್ಕೊಳ್ತಾ ಇದ್ದಾಳೆ. ಸಾವಾಗಿದೆ ಅಂದ್ರೆ ನಾವು ಹತ್ರ ಹೋಗೋಕೆ ಬಯಸ್ತೇವೆ, ಏನೋ ಇತ್ತು. ಆದರೆ ಆಕೆ ಬದುಕಿನ ಆಸೆ ತೀರಿದ ಬಳಿಕ ಆ ಸಾವನ್ನು ಕೂಡ ಸಂಭ್ರಮದಿಂದ ಬರಮಾಡ್ಕೊಳ್ತಾ ಇದ್ದಾಳೆ. ಆಕೆ ನೀಡಿಹುದು ಪರ ತನ್ನ ಕರ. ನಿನ್ನೆ ನಾಳೆ ಇನ್ನಿಲ್ವೆನಗೆನೆ. ಇಂದಿಲ್ಲ, ಮುಂದಿಲ್ಲ, ನಿನ್ನೆ ಇಲ್ಲ, ನಾಳೆ ಇಲ್ಲ, ಇಂದೇ ನನ್ನ ಕೊನೆ. ಈ ನಲವೇ ಚಿರವೆಂಬ ತೆರ. ಚಿರ ಶಾಶ್ವತ. ಮಕ್ಕಳೇ, ಈ ನಲಿವು, ಈ ಸಂತೋಷ, ಈ ಸಡಗರ, ಈ ಸಂಭ್ರಮ ನನ್ನ ಬದುಕಿಗೆ ಕೊನೆ ಅಷ್ಟೇ, ಚಿರ ಶಾಶ್ವತವಾದ. ಈ ಶಾಶ್ವತ ಸಂಭ್ರಮವನ್ನೇ ನಾನು ಆನಂದದಿಂದ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೊರಡ್ತೀನಿ. ನಿನ್ನೆ ನಾಳೆ ಇನ್ನಿಲ್ಲವೆನಗೆನೆ ಈ ನಲಿವೆ ಚಿರವೆಂಬ ತೆರ. ಸುಖಿನಾ ಸುಖಿನಾ ಸುಖಿನಾನು, ಬರೀ ಸುಖಿ ಸುಮ್ಮನೆ ಸುಖಿನಾ. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ಮುಂದೆ ಹೋಗೋಣ. ರಾಮ ನೋಡಿ, ಪಾಪ ಅದುವರೆಗೂ ನಮ್ಮ ರಾಮಲಕ್ಷ್ಮಣರು ಆಕೆ ಕೊಟ್ಟಂತಹ ಮಧುಪರ್ಕವನ್ನ, ಹಣ್ಣನ್ನ, ಹೂವನ್ನ ಒಳ್ಳೆ ಖುಷಿಯಾಗಿ ಸಂಭ್ರಮದಿಂದ ಸೇರಿಸಿ ಖುಷಿಯಾಗಿತ್ತು. ಏನೋ ತಾಯಿ ಜೊತೆ ಮಾತಾಡೋಣ. ಆ ತಾಯಿ ಏನ್ ಮಾಡ್ತಾಳೆ? ಇನ್ನು ನನ್ನ ಕೆಲಸ ಮುಗಿತು, ನಾನು ಹೊರಟೆ ಅಂತಾಳೆ. ಇದು ಕೇಳಿ ರಾಮಲಕ್ಷ್ಮಣನಿಗೆ ಏನಾಗಬೇಕು? ಅಯ್ಯೋ ದೇವ್ರೆ, ನಮ್ಮ ನೋಡಿದ ತಕ್ಷಣ ನಾನು ಸಾಯ್ತೀನಿ ಅಂತಾಳಲ್ಲ ಅಂತೇಳಿ ಅವರಿಗೆ ಒಂದು ರೀತಿ ಉದ್ವೇಗಿಸ್ತದೆ. ನಿನ್ನ ಆದರೂ ಸುಖಿ ನಾವು. ಆದರ ನಿಮ್ಮ ಈ ಆರ್ಥಿಕದಿಂದ ನಾವು ಸುಖಿ, ನಿನ್ನೀ ಸೊಗಡು ಸುಖಿ ನಾವು.
ಸ್ವಗ ಸ್ವರ್ಗ. ನಿನ್ನೀ ವರ್ಣಶಾಲೆ, ನಿನ್ನ ಪ್ರೀತಿ, ನಿನ್ನ ಮಮತೆ ಇವೇ ನಮ್ಮ ಪಾಲಿಗೆ ಸ್ವರ್ಗ. ಈ ಸ್ವರ್ಗದಲ್ಲಿ ನಿಜವಾಗೂ ನಾವು ಶಾಂತರು, ಸತೃಪ್ತರು, ನಾವೇ ಸುಖಿಗಳು. ಕಾಡಿನೋಳ್ ಈ ಸವಿ ಕಾಣುವ, ಕಾಡಿನೋಳ್ ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ನಮ್ಮ ಪೂತಿನಾರನ್ನು ನಾವು ಎಷ್ಟು ಮೆಚ್ಚಿಕೊಂಡ್ರು ಸರ್. ಯಾಕೆ ಗೊತ್ತ ಮಕ್ಕಳೇ, ಎಷ್ಟು ಸೊಗಸಾಗಿ ಪದಗಳನ್ನು ಅಲ್ಲಲ್ಲೇ ಪ್ರಾಸಬದ್ಧವಾಗಿ ಅರ್ಥ ಗರ್ಭಿತವಾಗಿ ಜೋಡಿಸ್ತಾ ಹೋಗಿದ್ದಾರೆ ನೋಡಿ. ಕಾಡಿನೋಳ್ ಈ ಸವಿ ಕಾಣುವ, ಕಾಡಿಗೆ ಹೋದು ಅಂದ್ರೆ ಮುಗೀತು, ಅಲ್ಲಿ ಅನ್ನ ಆಹಾರ ನೀರು ಮತ್ತೊಂದು ಏನಿರಲ್ಲ. ಅವನ್ನ ಒಂದು ರೀತಿ ಮನೆ ರೀತಿ ಎಲ್ಲವನ್ನೂ ಮುಂದಿಟ್ಟು ಮತ್ತು ಪ್ರೀತಿ ಕೊಡ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರು ಒಂದು ರೀತಿ ಈ ಕಾಡಿನೊಳಗೆ ನಾವು ಸುಖಿಗಳು. ನಿನಗೆಂದೆಂದಿಗೂ ಋಣಿ ನಾವು. ಋಣ ಋಣ ತತ್ಸಮತತ್ವ. ನಿನ್ನ ಈ ಒಂದು ಆತಿಥ್ಯಕ್ಕೆ, ಈ ಒಂದು ನಿನ್ನ ಅತಿಥಿ ಸತ್ಕಾರಕ್ಕೆ ನಾವೇ ಋಣಿಗಳು ನಿಮಗೆ. ರಾಮನ ಮಾತನ್ನ ಕೇಳಿ ಸೊಗದ ಉನ್ಮಾದವನ್ನು ಸ್ವಲ್ಪ ಅದಕ್ಕೆ ತಂದುಕೊಂಡರು. ಮಕ್ಕಳೇ, ಸಂಭ್ರಮ ಮುಗಿಲು ಮುಟ್ಟಿದಾಗ ಒಂದು ರೀತಿ ಅದನ್ನು ಕಂಟ್ರೋಲಿಗೆ ತರೋದು, ಅದನ್ನು ನಿಯಂತ್ರಿಸೋದು ಸ್ವಲ್ಪ ಕಷ್ಟ. ಅದನ್ನು ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಪರೀಕ್ಷೆ ಬರೆದ್ಬಿಡ್ರಿ, ನಿಮ್ಮ ದೇಹ ಅದುರಾಯ್ತು, ಫಲಿತಾಂಶವು ನಿಮ್ಮ ಕೈ ಸಿಕ್ತು. ಆ ಫಲಿತಾಂಶವು ನಿಮಗೆ ಏನು ಮಾಡಿದೆ? ಒಳ್ಳೆ ಫಲಿತಾಂಶ ತಂದುಕೊಟ್ಟಿದೆ. ಆ ಒಳ್ಳೆ ಫಲಿತಾಂಶ ಬಂದಾಗ ನಿಮ್ಮ ಸಂಭ್ರಮಕ್ಕೆ ಪಾರವೇ ಇರೋಲ್ಲ. ಆ ಒಂದು ಎಕ್ಸೈಟಲ್ಲಿ ಇರ್ತೀವಿ. ಆ ಒಂದು ಕ್ಷಣ ನಿಮ್ಮನ್ನು ಕಂಟ್ರೋಲಿಗೆ ತರೋದು ಕಷ್ಟ. ಹಾಗೆ ಈ ರೀತಿ ಸಂಭ್ರಮಿಸ್ತಿರ್ತಕ್ಕಂತಹ ತಾಯಿ ಆ ರಾಮನ ಮಾತನ್ನು ಕೇಳಿ ಒಂದು ಸ್ವಲ್ಪ ತನ್ನ ಉನ್ಮಾದ ಅಂದರೆ ಆ ಭಾವ, ಆ ಸಂತಸ್ತ ಭಾವ ಮೇಲಿರ್ತಕ್ಕಂತಹ ಸಮಸ್ಥಿತಿಯಿಂದ ಸ್ವಲ್ಪ ಕೆಳಬಂದು ಉನ್ಮಾದವನ್ನು ಸ್ವಲ್ಪ ಅದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ತುಂಬಿ, ಕಂಬನಿ ಕಣ್ ಪ್ಲಸ್ ಬನಿ ಕಂಬನಿ. ಅರ್ಥಾಗ್ತಿದೆಯಾ ಮಕ್ಕಳೇ? ಕಂಬನಿ ತುಂಬಿ ಅಂದ್ರೆ ಸಂತೋಷ ಹೆಚ್ಚಾಗಿ ಆನಂದ ಬಾಷ್ಪ ಆಗಿ ಕಣ್ಣಲ್ಲಿ ಕಾಣ್ತಾ ಇದೆ. ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ ನನ್ನ ಆಸೆಯ ಜಾಡ ಹಿಡಿದು ಬಂದಿರಲೇ ಕೊನೆಗೆ. ಇದುವರೆಗೂ ಮಾತೇ ಮರೆತಂತ ತಾಯಿಗೆ ಬರೇ ಆ ಕಾಡಿನ ಗಿಡ ಮರ ಬಳ್ಳಿ ಎಲ್ಲ ಮಾತಾಡ್ತಿದ್ದಂಥ ತಾಯಿಗೆ ಬಂದ್ಬಿಟ್ಟು ರಾಮ ದರ್ಶನ ಕೊಟ್ಬಿಟ್ಟು ಸಂತೋಷ ಆಗ್ಬಿಟ್ಟಿದೆ. ಮಾತು ಕಂಟ್ರೋಲಿಗೆ ಸಿಗ್ತಿಲ್ಲ, ಮಾತು ನಿಯಂತ್ರಿಸ್ತಿಲ್ಲ. ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ ನನ್ನ ಆಸೆಯ ಜಾಡಿ ಹಿಡಿದು ಬಂದಿರಲೈ ಕೊನೆಗೆ. ನಾನು ಸಾಯೋದ್ರೊಳಗೆ ನನ್ನ ಆಸೆಯ ಜಾಡೋ ದಾರಿ, ಆ ದಾರಿ ಹಿಡಿದು ಬಂದ್ಬಿಟ್ರಲ್ಲ ಕೊನೆಗೆ. ದಣಿದಿರಯ್ಯ, ದಣಿದಿರ ಪ್ರಯಾಸಗೊಂಡಿದ್ದಲ್ವ ಈ ನನ್ನ ಸೇವೆಯಿಂದ. ದಣಿದಿರ, ಸುಖಪಟ್ರ, ಸಂತಸಪಟ್ರ, ನಿಮ್ಮ ಹಸಿವು ನೀಗ್ತಾ, ನಿಮ್ಮ ಬಾಯಾರಿಕೆಯಿಂದ ಹಸಿವು ತೃಷೆಯ ನಳಿದಿರ. ನಿಮ್ಮ ಹಸಿವು, ಹೊಟ್ಟೆ ಹಸಿವು ಕಡಿಮೆ ಆಯ್ತಾ? ತೃಷೆ ಬಾಯಾರಿಕೆ, ಆ ಹಸಿವು ಮತ್ತು ಬಾಯಾರಿಕೆ ಕಡಿಮೆ ಆಯ್ತಾ? ಹಿಂಗುತ್ತಾ, ಹಸಿವು ಹಿಂಗುತ್ತಾ? ಬಡವೆ ಒಬ್ಬಳೇ ನೈಗೈವೆ. ನೋಡಿ ಪಾಪ ಎಷ್ಟು ಜನ ಮಾತಾಡ್ತಾರೆ. ನಾನು ಬಡ ಮುದುಕಿ, ನಾನು ಒಬ್ಬಳೇ ಇದ್ದೀನಿ, ನಾನು ನಿಮ್ಗೆ ಏನು ತಂದು ಕೊಡಲಿ, ನನ್ನ ಕೈಲಾಗದೇ ಇಷ್ಟು. ನನ್ನ ಮರುಕ ತಿಳಿದಿರಾ? ನನ್ನ ಈ ಮರುಕ ಹುಚ್ಚು ವಯಸ್ಸಾಗಿದೆ, ನನಗೆ ಅರುಳು ನನ್ನ ಮರುಕು, ಅದನ್ನು ಕ್ಷಮಿಸ್ತೀರಾ? ಇಷ್ಟೇ ಅಂತ ನನ್ನ ಮೇಲೆ ಸೆಟ್ ಮಾಡ್ಕೋಬೇಡಿ. ನನ್ನ ಒಂದು ಈ ಸೇವೆನ ನೀವು ತೃಪ್ತಿ ಪಟ್ಕೊಂಡ್ರಾ? ಎಷ್ಟು ಧೈರ್ಯದಿಂದ ಕೇಳ್ಕೊಳ್ತಾರೆ ರಾಮ. ಕಣ್ಣ ನೀರಿದೇಕೆ ತಾಯಿ? ಯಾಕವ ಕಣ್ಣೀರಾಕಿಯ? ತುಸು ಊಣೇವಿಲ್ಲ, ಊಣೆ ಕೊರತೆ.
ಸ್ವಲ್ಪವೂ ನಮಗೆ ಕೊರತೆ ಇಲ್ಲ, ಸಂತೃಪ್ತಿಗೊಂಡಿಬಿಟ್ಟಿದೆ. ನಮ್ಮ ಅಯೋಧ್ಯೆ ಮನೆಯ ಅರೆಮನೆಯೋಳು, ನಮ್ಮ ಅಯೋಧ್ಯ ಅರಮನೆಯೋಳು, ಓಳಂದ್ರೆ ಅಲ್ಲಿ ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿ ಇದಕ್ಕೂ ಲೇಸಿ ಇಲ್ಲ. ನಾವು ಅರಮನೆಯಲ್ಲೂ ಕೂಡ ಇಷ್ಟು ಸೊಗಸಾದಂತಹ ಸಂಭ್ರಮದ ಹಣ್ಣುಗಳನ್ನು ನಾವು ತಿಂದೇ ಇಲ್ಲ, ಇಂಥ ಫಲಪುಷ್ಪವನ್ನು ಇಂಥ ಪಾನವನ್ನು ನಾವು ಸೇವಿಸೇ ಇಲ್ಲ. ಅದಕ್ಕಿಂತ ಲೇಸು, ಲೇಸು ಉತ್ತಮ. ಇಲ್ಲೆಲ್ಲ ಬರ್ತದೆ ನೋಡಿ, ಲೇಸು ಉತ್ತಮ. ನಮ್ಮ ಅರಮನೆಯಲ್ಲೂ ಕೂಡ ನಾವು ಇಷ್ಟು ಖುಷಿಗೊಂಡಿರಲಿಲ್ಲ, ಇಷ್ಟು ಸಮಾಧಾನವಿಲ್ಲ, ಇಷ್ಟು ಶಾಂತಿ ಇರಲಿಲ್ಲ. ಇಲ್ಲಿಯೇ ನನಗೆ ಮನಸ್ಸಿಗೆ ಸಮಾಧಾನ ಹಾಗೂ ಒಳ್ಳೆ ರುಚಿಕಟ್ಟಾದಂಥ ಊಟ ಸಿಕ್ತು. ಇಂದು ಅಳುವ ಮರೆತೆವು. ನಮ್ಮ ಅಳುವುದು ದುಃಖ, ನಮ್ಮ ದುಃಖವನ್ನು ನಾವು ಮರೆತೆವು. ಇಲ್ಲೇ ಮನೆಯ ಅರಿತೆವು. ನಮ್ಮ ಅಯೋಧ್ಯೆ ಮನೆಯನ್ನು ನಾವು ಇಲ್ಲೇ ಕಲ್ಪಿಸಿಕೊಂಡು ಇದೇ ನಮ್ಮ ಮನೆ ಅಂತ ಭಾವಿಸ್ತೇವೆ. ಇನಿತಾದರ ತೋರ್ವ ನಿನ್ನ ಹಬ್ಬೆಯಲ್ಲೇ ಹರಿತೆವು. ಎಷ್ಟು ನಮ್ಮ ತಾಯಿ ತರ ನಮ್ಮನ್ನು ಉಪಚರಿಸ್ತಿದ್ದೇವೆ ಅಮ್ಮ, ನಿನ್ನನ್ನೇ ನಾವು ತಾಯಿ ಎಂದು ಭಾವಿಸಿಕೊಂಡೆವು. ನೋಡಿ, ಆ ಸತ್ವಗುಣ ರಾಮನ ಬಾಯಲ್ಲಿ ಬರ್ತಕ್ಕಂಥ ಮಾತು ಎಷ್ಟು ಸೊಗಸಾಗಿದೆ ನೋಡಿ. ಎಂತಹ ಒಂದು ಪ್ರತಿ ಮಾತಲ್ಲೂ ಕೂಡ ವಿನಯತೆ ಅಂತ ಮುತ್ತು ಕೊಡ್ತಕ್ಕಂಥ ಮಾತುಗಳು. ನಿನ್ನನ್ನು ನಾವು ಹಬ್ಬೆಯಲ್ಲೇ ಹರಿತೆವು. ಇನಿತಾದರ ತೋರುವ, ಇಷ್ಟೊಂದು ಪ್ರೀತಿಯನ್ನು ತೋರ್ತಕ್ಕಂತಹ, ಇಷ್ಟೊಂದು ಮಮತೆಯ ಒಂದು ವಾತ್ಸಲ್ಯವನ್ನು ತೋರ್ತಕ್ಕಂಥ ನಿನ್ನನ್ನು ನಾವು ಹಬ್ಬೆ ಅಂದ್ರೆ ತಾಯಿಯಂದೇ ಕೇಳಿದೆವು. ಮಕ್ಕಳೇ, ಆ ಮಾತಿಗೆ ಶಬರಿ ರೂಪಿನಂತೆ ಮಾತು ಕೂಡ ಏನು ಉದಾರವಾಗಿದೆ. ರೂಪ, ರಾಮನ ರೂಪ ಸುರದ್ರೂಪಿ ಚೆಲುವ. ಸುರದ್ರೂಪಿ ಚೆಲುವ ಅಂದ್ರೆ ತುಂಬ ಸೊಗಸಾಗಿರ್ತಕ್ಕಂತಹ, ತುಂಬ ಸುಕೋಮಲವಾಗಿರ್ತಕ್ಕಂಥ, ತುಂಬ ಲಕ್ಷಣವಾಗಿರ್ತಕ್ಕಂತಹ ಮುಖಭಾವವುಳ್ಳವನು. ಅಷ್ಟೇ ಆ ಸೌಂದರ್ಯದಂತೆ ನಿನ್ನ ಮಾತುಗಳು ಕೂಡ ಸೊಗಸಾಗಿವೆ. ರೂಪಿನಂತೆ ಮಾತು ಕೂಡ ಏನಿತು ಉದಾರವಾಗಿವೆ. ಧನ್ಯೇ ನಾನು, ಧನ್ಯೇ ಪುಣ್ಯವಂತೆ, ಸಿದ್ಧರ ವರವೆಂದು ನನಗೆ ಫಲಿಸಿದೆ. ಸಿದ್ಧರು ತಪಸ್ವಿಗಳ ಫಲ ನನಗೆ ಲಭಿಸಿದೆ. ಅವರ ಸೇವೆ ಮಾಡಿ ಗಳಿಸಿಕೊಂಡಂತಹ ಫಲ ನಿನ್ನ ದರ್ಶನದಿಂದ, ಆ ನೋಟ ಭಾಗ್ಯದಿಂದ ನನಗೆ ಲಭಿಸಿತು. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿರೋಯ್ತಲ್ಲ ಚಿಂತೆ. ನೋಡಿ ಪ್ರಾಸನ, ನಿಮ್ಮನ್ನು ಕಂಡಿರ್ತಕ್ಕಂಥ ನಾನೇ ಪುಣ್ಯವಂತೆ, ನಿಮ್ಮ ನೋಡಿ ನನ್ನೆಲ್ಲ ಮುಗಿಯಿತಂತೆ ನನ್ನ ಚಿಂತೆ, ಮರೆತು ಹೋಯಿತಂತೆ ಚಿಂತೆ. ಹಿಂಗಿ ಹೋಯಿತಲ್ಲ, ಹಿಂಗಿ ಹೋಗು ಅಂದ್ರೆ ತೃಪ್ತಿಗಳು ಇಳಿದು ಹೋಗ್ತಕ್ಕಂಥ ನನ್ನ ಚಿಂತೆ ಭಾರವೆಲ್ಲ ಹಿಡಿದಿತ್ತು. ಗುರುವ ಪೂಜೆಗೈದ ತಣಿವು ನನಗೆ ಸಂದಿದಂತೆ. ಆ ಮತಂಗರ, ಆ ತಪಸ್ವಿಗಳ ಸೇವೆ ಮಾಡಿರ್ತಕ್ಕಂಥ ಆ ಸೇವೆ ಕಾರ್ಯಕ್ಕೆ ನನಗೆ ಸಿಕ್ಕಂತಹ ಫಲ ನನಗೆಂದು ಲಭಿಸಿತು. ಒಟ್ಟಾರೆ ಅವರಿಬ್ಬರ ಸಂಭಾಷಣೆ ಒಂದಿಗೆ ನಮ್ಮನ್ನೇ ಮೈಮರೆಸುವಂತಿದೆ. ರಾಮ, ಇಂಥ ಶಿಷ್ಯ ಅರ್ತಿ ಪಡೆದ ನಿನ್ನ ಗುರುಗಳೆಂತರೂ ಅರ್ತಿ ಪ್ರೀತಿ. ಮಕ್ಕಳೇ, ಇಂಥ ಶಿಷ್ಯ ಭಕ್ತಿ ಪಡೆದ, ನಿನ್ನಂತಹ ಶಿಷ್ಯನ ಪ್ರೀತಿ ಪಡೆದ ನಿನ್ನ ಗುರುಗಳೆಂದರು ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದಾತರು. ಅವರನ್ನ ನೋಡತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿಲ್ಲ. ಯಾಕೆಂದ್ರೆ ಮತಂಗಾಶ್ರೀಗಾಗಲೇ ದೇವ ಸನ್ನಿಧಿನ ಸೇರಿ ಆಗಿದೆ. ಅವರನ್ನು ನೋಡಿಲ್ಲ, ಆದರೆ ಅವರ ಬಗ್ಗೆ ಕೇಳಿದ್ದೀವಿ. ಎಂತ ಶಾಂತಿದಾತರು. ಆಳನೆಲ್ಲ ಮನಸ್ಸಿ ಶಾಂತಿ ಒಂದ ತೋರುವೀ ಬಲ. ಆ ಪುಣ್ಯಾತ್ಮನು ನೆನೆಸಿತ್ತು ಏನೋ, ನಮ್ಮ ಈ ಚಿಂತೆ ದುಃಖವೆಲ್ಲವೂ ಕೂಡ ಇಲ್ಲಿ ಕಾಲಿನ ಮೇಲೆ ಮಾಯವಾಯಿತು.
ಇಂಥ ಒಂದು ವಾತಾವರಣಕ್ಕೆ ಶಾಂತಿ ಸಿಂಚನ ಕೊಟ್ಟಿರ್ತಕ್ಕಂಥ ಮಹಾತ್ಮರು ಅವರು ಹಳನೆಲ್ಲ ಮರೆಸಿ, ಹಳನೆಲ್ಲ ನಮ್ಮ ದುಃಖವನ್ನೆಲ್ಲ ಮರೆಸಿ ಶಾಂತಿ ಒಂದ ತೋರುವಿ ಬನ ಕಾಡು ಈ ಪರ್ಣಶಾಲೆ ಶಾಂತಿ ಒಂದನ್ನೇ ಕೊಡ್ತಾರೆ. ನಾವು ಆ ಸ್ಥಳಕ್ಕೂ ಸಾಕು ಮನಸ್ಸೆಲ್ಲ ಹಗುರಾಗುತ್ತೆ, ಶಾಂತವಾಗುತ್ತೆ ಅಂತೀವಲ್ಲ, ಆ ರೀತಿ ಮನದೊಳಗೆ ನಾವು ಬಂದ ಮೇಲೆ ನಮ್ಮ ದುಃಖವನ್ನೆಲ್ಲ ನಾವು ಮರೆತು ಶಾಂತಗೊಂಡಿದ್ದೀವಿ. ನಿನ್ನ ಸನ್ನಿಧಿಲಿ ನಾವೇ ಸಿಕ್ಕಿದ್ದೀವಿ. ಇದರ ನಡುವೆ ಪ್ರೇಮ ಶುದ್ಧಿ ನೀನು. ಇಂಥ ಶಾಂತಿಯ ವಾತಾವರಣ ಇರತಕ್ಕಂತಹ ಒಂದು ಪ್ರೇಮ ಶುದ್ಧಿ, ಆ ಸಕಾರವೇ ನೀನು, ಆ ಪ್ರೇಮದ ಒಂದು ಆಕಾರವೇ ನೀನು. ಸುದಿನವೇ ದಿನ ನಿನಗೆ ಹೆಂಗೆ ತಾಯಿ ಈ ಒಂದು ಸಂಭ್ರಮ ದಿನವೋ ನಮ್ಮ ಪಾಲಿಗೂ ಕೂಡ ಈ ದಿನ ಸುಖ ದಿನ. ನಮ್ಮ ಪಾಲಿಗೂ ಸಾಯವರೆಗೂ ಈ ದಿನ ಮರೆಯಲಾಗದಂತಹ ಸುಖದ ದಿನ. ಬನ್ನಿ ಮಕ್ಕಳೇ, ಶಬರಿ ನನ್ನ ಪೊಗಳಲೇಕೆ ರಾಮ, ಪೊಗಳು ಪೊಗಳು ನನ್ನನ್ನು ಹೊಗಳ್ತೀಯ ಏಕೆ ರಾಮ, ಎಲ್ಲ ಅವರ ಕರುಣೆ. ಯಾರ ಕರುಣೆ? ಮತ್ತೊಂದರ ಆಶೀರ್ವಾದ. ನೀವಿಲ್ಲಿಗೆ ಪಾದ ಬಳಸಿ ನನ್ನ ಕಂಡ ಕರುಣೆ. ನೀವಿಲ್ಲಿ ಬರ್ತೀರಾ, ನೀವಿಲ್ಲಿ ಬಂದೇ ಬರ್ತೀರಾ. ನೋಡಿ ಮುಂದಿನ ಒಂದು ಚೆನ್ನಾಗಿದೆ, ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆ ಹೌದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತು ಎಂದು. ನನ್ನನ್ನು ಯಾಕಪ್ಪ ಹೊಗಳ್ತೀಯ? ಎಲ್ಲ ಕರುಣೆ. ಸಿದ್ಧರೊರೆದ ಮಾತು, ನಾನು ಹೇಳಿದಂತ ಮಾತು ಏನಂತ ಹೇಳಿದ್ರು? ನೀವು ಬಂದೇ ಬರ್ತೀರಾ ಈ ಆಶ್ರಮಕ್ಕೆ, ನಿಮ್ಮನ್ನು ನಾನು ಕಣ್ಣೇ ಕಾಣ್ತೀನಿ, ಆ ಪುಣ್ಯಕ್ಕೆ ನೀನು ಅರ್ಹಳಾಗ್ತೀಯ ತಾಯಿ, ಆ ಪುಣ್ಯ ನಿಮಗೆ ಲಭಿಸುತ್ತೆ ತಾಯಿ ಅಂತ ಅವರು ಹೇಳಿದ ಮಾತು ಇವತ್ತು ನನಗೆ ಸಿದ್ಧಿಯಾಯಿತು, ನನಗೆ ಇವತ್ತು ಮೋಕ್ಷ ಸಿಕ್ಕಿತು. ಪುನಃ ಹಾಡು ಹೇಳ್ತಾಳೆ, ಎಷ್ಟು ಸೊಗಸಾಗಿ ಹಾಡು ಹೇಳ್ತಾಳೆ. ಕೋಟಿ ಕರಗಳಿಂರವಿ ಎತ್ತಿರುವೆ ನೀಲದಾಚೆ ಗಮನ ನನಗೀ ಮಾಯೆ ಆಚೆ ಪಯಣ. ಪಲ್ಲವಿ ಇನ್ನೊಂದ್ಸರಿ ಗಮನಿಸ್ಬಿಡಿ. ಕೋಟಿ ಕರಗಳಂರವಿ ಎತ್ತಿರುವೆ ನೀಲದಾಚೆ ಗಮನ ನನಗೀ ಮಾಯೆ ಆಚೆ ಪಯಣ. ಹಾರ ಬಯಸಿ ನೀ ಹಕ್ಕಿಗಳಂತೆ, ತೇರ ಬಯಸಿ ನೀ ಬಿಳಿ ಮುಗಿಲಂತೆ, ತೇರ ಬಯಸಿ ನೀ ಬಿಳಿ ಮುಗಿಲಂತೆ. ಕಾರ್ಮೋಡವ ಸೆಳೆ ಮಿಂಚಿನ ತೆರದೊಳ್ ಭವ ಬಿಡೆ ಬಯಸಿ ನಿಂತಿಯೇ ಕೋಟಿ ಕರಗಳಂರರಿಗೆತ್ತಿರುವೆ. ಮಕ್ಕಳೇ ಆರಿಸಿ ಕೋಟಿ ರವಿ ಭಾಸ್ಕರ ಸೂರ್ಯ, ಆ ಭಾಸ್ಕರನೇ ನನ್ನ ಕೋಟಿ ನಮಸ್ಕಾರಗಳು. ನೀಲದಾಚೆ ಗಮನ, ನೀಲ ಆಕಾಶ, ಅದರಾಚೆಗೆ ನನ್ನ ಗಮನ. ಕೋಟಿ ಕರಗಳಿಂದ್ರಗೆ ಎತ್ತಿರುವೆ ನೀಲದಾಚೆ ಗಮನ. ಭಾಸ್ಕರನೇ, ಸೂರ್ಯನೇ, ನೀ ಕೋಟಿ ನಮಸ್ಕಾರ. ನನ್ನ ಒಂದೆಲ್ಲ ಗಮನವು ಎಲ್ಲಿದೆ? ಆಕಾಶದ ಆಚೆಗಿದೆ. ಸ್ವರ್ಗದ ಬಾಗಿಲು ನನಗಾಗಿ ತೆರೆದಿದೆ. ಅತ್ತ ಕಡೆ ನಾನು ಹೋಗಲು ಸಿದ್ಧರಾಗಿ ನಿಂತಿರುವೆ. ಮಾಯೆ ಆಚೆ ಪಯಣ, ಮಾಯೆ ಈಗ ಈ ಭವದ ಬದುಕು, ಇದನ್ನೇ ಮಾಯೆ ಅನ್ನೋದು. ಈ ಮಾಯೆ ಆಚೆ ನನ್ನ ಪ್ರಯಾಣ, ಪಯಣ, ನನ್ನ ಹೊರಡುವಿಕೆ. ಆರ ಬಯಸಿನಿ ಹಕ್ಕಿಗಳಂತೆ. ಹಕ್ಕಿ ಸ್ವಚ್ಛಂದವಾಗಿ ಹಾರಾಡುತ್ತೆ ಆಕಾಶದಲ್ಲಿ. ಆ ಸ್ವಚ್ಛಂದ ಹೋಗ್ಬೇಕಾದ್ರೆ ನೋಡಿ, ಅದು ತೇಲುತ್ತಾ ತೇಲುತ್ತಾ ಹೋದ ರೀತಿ ಖುಷಿಯಾಗಿ ಹೋಗ್ತಿರುತ್ತೆ. ಹಾಗೆ ಶಬರಿ ತನ್ನ ದೇಹವನ್ನು ಕಳಚಿ ತನ್ನ ಆತ್ಮವು ಆ ಹಕ್ಕಿಯಂತೆ ಸ್ವಚ್ಛಂದವಾಗಿ ಹೊರಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಾರ ಬಯಸಿನಿ ಹಕ್ಕಿಗಳಂತೆ, ತೇರ ಬಯಸಿನಿ ಬಿಳಿ ಮುಗಿಲಂತೆ. ಬಿಳಿ ಮುಗಿಲು, ಬೆಳ್ಮುಗಿಲು, ಬಿಳಿಯಾದ ಮೋಡ. ಆ ಬಿಳಿ ಮುಗಿಲು ಹೆಂಗೆ ಹಗುರವಾಗಿ ಮುಂದೆ ಆಕಾಶದಲ್ಲಿ ಸಂಚಾರ ಮಾಡುತ್ತೋ, ಹಕ್ಕಿ ಹೇಗೆ ಸಂಚರಿಸುತ್ತೋ, ಆ ರೀತಿ ನನ್ನ ಆತ್ಮವು ಹಗುರವಾಗಿ ಸ್ವಚ್ಛಂದವಾಗಿ ನಗುತ್ತಾ ನಗುತ್ತಾ ತೇಲಿ ಪರಮಾತ್ಮನ ಪಾದವನ್ನು ಸೇರಬೇಕು ಅಂತ ಬಯಸ್ತಾ ಇದೆ. ಕಾರ್ಮೋಡವ ಸೆಳ ಮಿಂಚಿನ ತೆರದೋಳ್. ಕಾರ್ಮೋಡ ಕಪ್ಪದ ಮೋಡ. ಆ ಕಪ್ಪದ ಮೋಡದಲ್ಲಿ ಹೇಗೆ ಸೆಳೆಮಿಂಚು ಮಿಂಚಿ ಮಾಯವಾಗುತ್ತೋ ಅಷ್ಟು ವೇಗವಾಗಿ ಬವ ಬಿಡೆ ಬಯಸಿ ನಿಂತೆ. ಹಿಂಗಾರಾಡಬೇಕು,
ಬಿಳಿ ಮುಗಿಲಿನಂತೆ ಹೊರಡಬೇಕು ನಾನು. ಅದು ಎಷ್ಟು ಬೇಗ ಹೊರಡಬೇಕು? ಕಾರ್ಮಾಳವನ್ನು ಸೀಳಿ ಹೊರ ಹೋಗ್ತಕ್ಕಂತಹ ಸೆಳಮಿಂಚಿನ ತೆರದಿ ಈ ಭವವನ್ನು ನಾನು ಬಿಟ್ಟು ತಕ್ಷಣವೇ ಹೊರಟು ನಿಲ್ಲಬೇಕು. ಕೋಟಿ ಕರಗಳಿಂ ರವಿಗೆತ್ತಿರುವೆ, ನೀಲದಾಚೆ ಗಮನ, ನೀಲದಾಚೆ ಪಯಣ. ಅರ್ಥ ಆಗ್ತಿದೆಯೇ ಆ ಪಾದ್ಯ, ಆ ಸಂಭಾಷಣೆ ಅರ್ಥ ಐತಿ? ಮಾತೆಯ ತೆರ ನೀನೆಮ್ಮನಾದೆನಿಸುತ್ತ ಬಳಿಕೀ ತೆರ ನುಡಿಯೇ, ತಾಯೇ ನಿನಗೀ ಬಗೆ ಸರಿಯೇ? ಅಲ್ಲಮ್ಮ, ನೀನು ನಮ್ಮ ತಾಯಿ ಥರ ನಮ್ಮನ್ನೆಲ್ಲ ಉಪಚರಿಸಿ ನಮ್ಮನ್ನೆಲ್ಲ ಇಷ್ಟು ಸೊಗಸಾಕೊಂಡು ನೀನು ಈಗ ಸಹಾಯ ಮಾತಾಡ್ತಿದೀಯಲ್ಲ, ಇದು ಸರಿಯೇ? ನೋಡಿ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮಾತೆಯ ತೆರ ನೀ ಎಮ್ಮ ಆದರಿಸು ಸತ್ಕರಿಸುತ್ತಾ, ಬಳಿಕೀ ತೆರ ನುಡಿಯೇ, ಬಳಿಕ ನೀನೇನು ಹೇಳ್ತಿದೀಯಾ? ನಾನು ನತ್ತ ನನ್ನ ಪ್ರಾಣಕ್ಕೆ ಕಂತೀನಿ, ಆ ಆತ್ಮವನ್ನು ನಾನು ಪರಲೋಕ ಕೂತ್ಕೊಂಡೊಯ್ತೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊರಡ್ತೀನಿ ಅಂತ ಹೇಳ್ತಿದೆಯಲ್ಲ, ಇದು ಸರಿಯೇ? ನಿನಗೆ ಈ ಬಗೆ ಈ ರೀತಿ ಹೇಳ್ತಕ್ಕಂಥದ್ದು ರೀತಿ ಸರಿಯೇ? ರಾಮ ಶಬರಿ ಪುಣ್ಯ ಲೋಕ ದೊರೆಯಲೆಂದು ಹರಕೆ ಹಿಡೆ ಎನಗೆ. ನೋಡಿ ಅವಳೇ ಇರ್ತಾರೆ, ಆ ಮೇಲಿನ ಲೋಕ, ಇಂದ್ರನ ಲೋಕ, ಸ್ವರ್ಗ ಲೋಕ ಅದು ನನಗೆ ಸಿಗಲಿ ಅಂತೇಳಿ ನೀನು ನನಗೋಸ್ಕರ ಪ್ರಾರ್ಥಿಸು. ರಾಮ ಏನಿತ್ತು ಪ್ರಿಯವ ದೈದ ನಿನಗೆ ಸಾವೇ ನಮ್ಮ ಕಾಣಿಕೆ ಅಂದ ಇಷ್ಟು ಪ್ರೀತಿಯಿಂದ ನೀನು ನಮ್ಮ ನೋಡಿದೆಯಲ್ಲ, ಅದಕ್ಕೆ ನಮ್ಮ ಕಾಣಿಕೆ ಏನೋ ಸಾವ. ನಿನಗೆ ಸಾವು ಬರಲಿ ಅಂತ ನಾನು ಬಯಸ್ತೇನ? ಶಬರಿ ಒಳ್ಳೆಷ್ಟ ಹೇಳ್ತಾನೆ, ಮರಣವಲ್ಲ ಪ್ರಭು, ಮರಣವಲ್ಲ ಮುಕ್ತಿ ಪ್ರಭು, ಇದೇ ನನ್ನ ಕೋರಿಕೆ, ಇದೇ ನನ್ನ ಒಂದು ಬಯಕೆ. ಮರಣವಲ್ಲ ಮುಕ್ತಿ ಪ್ರಭು, ಮುಕ್ತಿನ ಮೋಕ್ಷ. ನಾನು ಸಾಯ್ತೀನಿ ಅಂತ ಹೇಳ್ತಿಲ್ಲ, ಮತ್ತೆ ಸಾಯ್ತೀನಿ ಅಂತ ಹೇಳ್ತಿಲ್ಲ ರಾಮ. ಆ ಒಂದು ಪುಣ್ಯದ ಲೋಕಕ್ಕೆ ನಾವು ಹೋಗಬೇಕು. ನನ್ನ ಬದುಕಿನ ಆಸೆ ಹಿಡಿಯುತ್ತೆ, ನನ್ನ ಒಂದು ಬದುಕು ಕೊನೆ ಮುಟ್ಟೆ ಆಯಿತು, ಇನ್ನು ನನಗೆ ಕೆಲಸ ಇಲ್ಲ, ನನ್ನ ದೇಹ ಈ ಕೆಲಸ ಇಲ್ಲ, ನನ್ನ ಆತ್ಮ ನನ್ನ ಈ ಶಾಶ್ವತ ನಗುವಿನೊಡನೆ ನಾನು ಆ ಪರಮಾತ್ಮನಲ್ಲಿ ಲೀನವಾಗಬೇಕು. ಅದಕ್ಕೆ ಆ ಒಂದು ಮೋಕ್ಷಕ್ಕೆ ದಾರಿಯಾಗಬೇಕು. ನನಗೋಸ್ಕರ ಅದನ್ನು ಪ್ರಾರ್ಥಿಸು, ಬಯಸು. ಅದಕ್ಕೆ ರಾಮಾಯಣ ತಾಯಿ ನೀನು ಹೇಳೋ ಮಾತು ಕೇಳಿದ್ರೆ ನನಗೆ ಒಪ್ಕೊಳ್ಳೋಣ ಅನ್ಸುತ್ತೆ. ಆ ಮನ ಒಪ್ಪಿದ್ರು ಕೂಡ ಈ ಎದೆ, ಈ ಹೃದಯ ಒಪ್ತಾ ಇಲ್ಲ. ನಿನ್ನನ್ನು ಸಾವಿನ ಒಂದು ಕೂಪಕ್ಕೆ ತಳ್ಳಕ್ಕೆ ನನ್ನ ಮನಸ್ಸು ಒಪ್ಪಿಲ್ಲ. ಎಷ್ಟು ಜನ ಹೇಳ್ತಾರೆ ಶಬರಿ, ಅದಲ್ಲ ರಾಮ. ಮನ ಒಪ್ಪಿದರು ಎದೆ ಒಪ್ಪದಲ್ಲ. ನೀನು ಹೇಳೋ ಮಾತುಗಳು ನಾನು ಬೇಗಾಗಿ ಆಯ್ತು ಆಗಿ ಹೋಗ್ಬಾ ಅಂತ ನಾನು ಹೇಳಬಲ್ಲೆ, ಆದರೆ ನನ್ನ ಮನಸ್ಸು ಅದನ್ನು ಬಯಸ್ತಾ ಇಲ್ಲ, ಅದನ್ನು ನಾನು ಇಚ್ಛೆ ಪಡ್ತಿಲ್ಲ. ಶಬರಿ ನೀ ಒಲಿ ಒಪ್ಪಲು ದಿವ ತಪ್ಪದಲ್ಲ, ನೀನು ಒಲಿದು ಒಪ್ಪಲು ದಿವ ತಪ್ಪದಲ್ಲ. ದಿವಾದ ಸ್ವರ್ಗ, ದಿವ ಸ್ವರ್ಗ. ನೀ ಮನಸಾರ ನನಗೆ ಆರೈಸು, ಖಂಡಿತ ನನಗೆ ಸ್ವರ್ಗ ಸಿಗುತ್ತೆ. ಅದೇ ನನ್ನ ಬಯಕೆ, ಅದೇ ನನ್ನ ಕೋರಿಕೆ. ರಾಮ ಬೇರಗಾಗಿ ನಿನಗೆ ನಿನ್ನ ಈ ಮಾತಿಗೆ, ಈ ಮಾತಿನ ಸೆಳೆತಕ್ಕೆ ನಾನು ಬೆರಗಾಗಿ ವಿಸ್ಮಿತನಾಗಿದ್ದೀನಿ. ಅಸ್ತು ಎಂಬೆ ನಲ್ಮೆಗೆ, ಆಯ್ತಪ್ಪ ನಿನ್ನ ದಾರಿ ಸುಂದರವಾಗಿರಲಿ. ಅಸ್ತು ಎಂಬೆ ನಲ್ಮೆಗೆ, ನಿನ್ನ ಪ್ರೀತಿಯ ಕೋರಿಕೆಗೆ ನಾನು ಇಲ್ಲ ಅಂತಿಲ್ಲ. ಅಸ್ತು 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 ಹೋಗವ್ವ ನಿನ್ನ ಅಭೀಷ್ಟ ಸಿದ್ಧಿಗೆ. ಅಭೀಷ್ಟ ಮನದಾಸೆ. ಅಭೀಷ್ಟ ನಿನ್ನ ಮನದಾಸೆ. ಆಯ್ತು, ನೀನು ಇಷ್ಟು ಪ್ರಾರ್ಥಿಸ್ತಿದೀಯ, ಇಷ್ಟು ಕೋರ್ಕಂತಿದೀಯ, ನನ್ನ ಒಳ್ಳೆಯ ಮನಸ್ಸಿನಿಂದ ನನಗೆ ಪ್ರಾರ್ಥಿಸಿದ ನೀನು ಇವತ್ತು ತಪ್ಪಲ್ಲ ಅಂದರೆ ನಾನು ಸಂತೋಷ ಪಡಿಸ್ಕೊಳ್ತೀನಿ. ನಿನ್ನ ಅಭೀಷ್ಟ ಸಿದ್ಧಿಗೆ ನೀನು ಹೋಗಬಾರ್ದು. ಅಸ್ತು ಅಸ್ತು ಹೋಗವ್ವ ಅಭೀಷ್ಟ ಸಿದ್ಧಿಗೆ. ಅಷ್ಟು ಅಂದಿದ್ದೇ ತಡ ಶಬರಿ ಸಿದ್ಧಳಾಗ.
ನಮೋ ನಮೋ ನಿಮಗೆ ನಮೋ, ವನಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು. ಮಕ್ಕಳೇ, ಆ ಸಂಭಾಷಣೆ ಗಮನಿಸಿ ಮಕ್ಕಳೇ. ನಮೋ ನಮೋ ನಿಮಗೆ ನಮೋ, ವನಕ್ಕೆ ನಮೋ, ಮಲೆಗೆ ನಮೋ, ನಿಮಗೆಲ್ಲರಿಗೆಲ್ಲಕ್ಕೂ ಶರಣು. ಅವಳು ರಾಮ ಲಕ್ಷ್ಮಣರಿಗೂ ನಮಸ್ಕರಿಸ್ತಾಳೆ. ತನಗಿಷ್ಟು ದಿನ ಜೀವನ ಕೊಟ್ಟಿದ್ದ, ಬದುಕನ್ನು ಕೊಟ್ಟಿದ್ದಂತಹ, ಒಂದು ಜೀವಿಸಕ್ಕೆ ಅವಕಾಶ ಕೊಟ್ಟಿದ್ದಂತಹ ಆ ಮಲೆಗೆ, ಆ ಆಶ್ರಮಕ್ಕೆ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ ಎಲ್ಲರಿಗೆಲ್ಲಕ್ಕೂ ಶರಣು ಅಂತ ಪ್ರಾರ್ಥಿಸ್ತಾ ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯೊಂದು ಬಲವೊಂದು ಹಾಡನ್ನು ಪ್ರಶ್ನಿಸ್ತಾಳೆ. ಮಕ್ಕಳೇ, ಇದು ನಿಮಗೆ ಕೇಳಕ್ಕೆ ದುಃಖ ಅನಿಸ್ಬೋದು. ಅವಳ ಸಾವು ಇಷ್ಟು ಅಂದರೆ ತನ್ನನ್ನೇ ತಾನು ಬೆಂಕಿ ಆಹುತಿ ಮಾಡ್ಕೊಳ್ಳೋದಿದೆ ನೋಡಿ, ಅದು ಎಷ್ಟು ಕಷ್ಟ ಅಲ್ವಾ ನೋಡಿ. ಆ ಹೋಮದ ಗುಂಡ ಈ ರೀತಿ ಇತ್ತು. ಇಲ್ಲಿ ಬಲವನ್ನು ಅಂತ ಒಂದು ಪದ ಬಳಸ್ತಾರೆ. ಬಲವನ್ನು ಇದನ್ನ ಪ್ರದಕ್ಷಿಣೆ ಅಂತ ಕರೀತೀವಿ. ಈ ವೇದಿ ಹೋಮದ ಸ್ಥಳ. ಅವಳು ಏನ್ ಮಾಡಿದ ಶಕ್ತಿ ಎಲ್ಲರಿಗೂ ನಮಸ್ಕರಿಸಿ ಅಲ್ಲೇ ಒಂದು ಹೊಗೆ ಹಾಡುತ್ತಿದ್ದಂತಹ, ಬೆಂಕಿ ಹಾಡುತ್ತಿದ್ದಂತಹ ಆ ಒಂದು ಅಗ್ನಿಯನ್ನ ಉದ್ದೀಪಿಸುತ್ತಾ, ಅದನ್ನು ಕೆರಳಿಸುತ್ತಾ ಆ ತಾಯಿ ಏನ್ ಮಾಡ್ತಾಳೆ, ಈ ಒಂದು ಹೋಮವನ್ನ ತನ್ನ ಬಲಭಾಗಕ್ಕೆ ಹಾಕಿಕೊಂಡು ಅದನ್ನ ಪ್ರದಕ್ಷಿಣೆ ಮಾಡ್ತಾಳೆ. ಸರಿ ಅರ್ಥ ಮಾಡ್ತಾರೆ. ಬಲಭಾಗವಂದ ಸುತ್ತು ಬಂದ್ರೆ ಅದನ್ನ ಬಲವಂದು, ಅದೇ ಒಂದು ಸುತ್ತನ್ನ ಎಡಭಾಗದಿಂದ ಬಂದ್ರೆ ಅದನ್ನ ಎಡವಂದು. ಅದನ್ನು ಪದ ಸರಿಯಾಗಿ ತರಿಸ್ಕೊಂಡಿದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಒಂದು ಕಾಮಧೇನು ಹಸುಗಳನ್ನು ಸುತ್ತರಿತೀವಿ, ಆ ಮರಗಳ ಅರಳಿ ಮರವನ್ನು, ಅರಳಿ ಕಟ್ಟೆಯನ್ನು ನಾವು ಸುತ್ತರಿತೀವಿ. ಆ ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ಆ ಪ್ರದಕ್ಷಿಣೆ ಯಾವುದು ದೇವಸ್ಥಾನಕ್ಕೋ, ಆ ಅರಳಿ ಮರಕ್ಕೋ, ಆ ಒಂದು ಪ್ರದೇಶಕ್ಕೆ ನಾವು ಪ್ರದಕ್ಷಿಣೆ ಬರುವಾಗ ಅದು ನಮ್ಮ ಬಲಭಾಗದಲ್ಲಿ ಇರುವಂತೆ ಭಾವಿಸ್ಕೊಂಡು ಆ ಒಂದು ಬಲಭಾಗದಿಂದ ನಾವು ಸುತ್ತ ಬಂದರೆ ಅದನ್ನು ಬಲವಂದು. ನಾವು ಪ್ರದಕ್ಷಿಣೆ ಆಗ್ತಕ್ಕಂಥ ವಸ್ತು ಎಡಭಾಗದಲ್ಲಿದ್ದರೆ ಅದನ್ನು ನಾವು ಆ ರೀತಿ ಸುತ್ತಕೊಂಡ್ರೆ ಅದನ್ನು ಎಡವಂದು ಅಂತ ಕರಿತೀವಿ. ಈ ನಮ್ಮ ಶಬರಿ ಏನು ಮಾಡಿದ್ರು, ಆ ಹೋಮವನ್ನು ತನ್ನ ಬಲಭಾಗದಿಂದ ಸುತ್ತಿ ಪ್ರದಕ್ಷಿಣೆ ಹಾಕಿ ಕೊನೆಗೆ ಆ ಒಂದು ಹೋಮಕ್ಕೆ ಅವಳೇ ಆಹುತಿ ಹಾಕಲು, ಅಗ್ನಿ ಪ್ರವೇಶವನ್ನು ಮಾಡಿದರು. ಇದು ಅಲ್ಲೇ ನಿಂತು ನೋಡುತ್ತಿದ್ದಂಥ ರಾಮ ಲಕ್ಷ್ಮಣನ ಮನಸ್ಸಿಗೆ ಎಂಥ ಆಘಾತ ನೋಡಿ. ಹಣ್ಣು ಹಾಲು ಎಲ್ಲ ಕೊಟ್ಟಂತಹ ತಾಯಿ ಇವತ್ತು ಆಕೆ ಅವರ ಕಣ್ಣೆದುರಿಗೆ ಅಲ್ಲಿ ಅಗ್ನಿಯನ್ನ ಪ್ರವೇಶಿಸಿದಳು. ಮುಂದೆ ನೋಡಿ, ರಾಮ ಎಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಆಗೋಯ್ತು, ಶಬರಿನ ಕಳ್ಕೊಂಡು ಆಗೋಯ್ತು. ಈಗಿರ್ತಕ್ಕಂಥವ್ರು ಇದ್ರೆ ರಾಮ ಮತ್ತು ಲಕ್ಷ್ಮಣ, ಅವರಿಬ್ಬರು ಏನ್ ಹೇಳ್ತಾರೆ, ಎಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ. ಹೆಣ್ಣಿನ ಮನಸ್ಥಿತಿಯನ್ನ, ಆಕೆಯ ಒಂದು ಒಳ ತೋಟಿಯನ್ನ, ಅವಳ ಸಂವೇದನಾ ಗುಣವನ್ನ ಯಾರೂ ಕೂಡ ಪತ್ತೆ ಹಚ್ಚೋಕೆ ಸಾಧ್ಯವಿಲ್ಲ. ಆ ಒಂದು ವಿಸ್ಮಯನ ಹರಿಯಬಹುದೇ ಲಕ್ಷ್ಮಣ. ಎಂತಹ ನಿಷ್ಠೆ, ಎಂತಹ ಪ್ರೀತಿ, ಆಕೆದು ಎಂಥ ನಿಷ್ಠೆ ಲಾಯಲ್ಟಿ, ಎಂಥ ನಿಷ್ಠೆ ನಂಬಿಕೆ, ಎಂಥ ಒಂದು ಉತ್ಕಟ ಪ್ರೀತಿ. ಇವಳ ಮರೆಯುವುದೇ ಈ ಜಗ. ಇಂಥ ಒಂದು ತಾಯಿನ ಈ ಜಗ ಯಾವತ್ತೂ ಕೂಡ ಮರೆಯಲ್ಲ. ಈಕೆ ಹೆಸರು ಚಿರಸ್ಥಾಯಿ, ಶಾಶ್ವತ. ಲಕ್ಷ್ಮಣ ಅವನು ಸಕ್ಸ ಹೇಳ್ತಾನೆ, ಹಾರು ಎತ್ತ ಏಕೆ ಎನ್ನದೆ, ಹಾರು ಎತ್ತ ಏಕೆ ಎನ್ನದೆ, ಹಸುಳೆ ಎಂದದಿ ಒಲೆದಳು. ಹಸುಳೆ ಮಕ್ಕಳು, ಶಿಶು, ಕಂದಮ್ಮಗಳು, ನೀವಷ್ಟೇ ನೋಡಿ. ಅವಕ್ಕೆ ದುಷ್ಟರು ಯಾರೋ ಗೊತ್ತಿಲ್ಲ, ಕೆಟ್ಟವ್ರು ಯಾರೋ ಗೊತ್ತಿಲ್ಲ, ಒಳ್ಳೆಯವರು ಯಾರೋ ಗೊತ್ತಿಲ್ಲ. ಯಾರ ಮಾತಾಡ್ಸಿದ್ ಬರ್ತವೆ, ನಲಿತವೆ, ಅವ್ರು ಎತ್ಕೊಂಡ್ರೆ ಆಟ ಆಡ್ತವೆ. ಹಾಗೆ ಆ ಥರ ಈ ಪುಣ್ಯಾತ್ಮೆ ಹಸುಳೆ ಅಂದದಿ ಒಲಿದಳು. ಕಾಣುತ್ತಲೇ ಬಹು ನಲಿದಳಣ್ಣ, ನಲಿಮೆಯೊಳಮ್ಮನೆಯೇ ಮರೆ.
ಕಾಣುತ್ತಲೇ ಬದು ನಲಿಗಳಣ್ಣ. ನಮ್ಮ ನೋಡಿದ ತಕ್ಷಣವೇ ಸಂಭ್ರಮಗೊಂಡು, ಖುಷಿಗೊಂಡು, ಸಂತಸಗೊಂಡು, ನಲಿವಡೆಂದೇನೇ ಮರೆತು ಆ ಸಂತೋಷಗೊಂಡು ಕೊಂಡು 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 ಮನೆಗೆ ನಮ್ಮನ್ನು ಮರೆತು ಆಕೆನೂ ಮರೆತು ಅವನಿಗೆ ಏನು ಮಾಡಿದ್ರು ಪಾದ ಸೇರಿಕೊಳ್ಳು. ರಾಮ ಇಲ್ಲೊಂದು ಪದ ಇದೆ ಮಕ್ಕಳೇ, ಎಷ್ಟು ಸೊಗಸಾಗಿದೆ ನೋಡಿ. ರಾಮ ಬೆಳಕಿಗೆ ಒಲಿದವರ್ ಉರಿವ ಭಕ್ತಿಯ ಕರುಕ ಕಾಣಲು ಲಕ್ಷ್ಮಣ. ಇದು ಸಂದರ್ಭ ಇದೆ ಮಕ್ಕಳೇ. ಬೆಳಕಿಗೆ ಒಲಿದವರ್ ಉರಿವ ಭಕ್ತಿಯ ಕರುಕ ಕಾಣಲು ಲಕ್ಷ್ಮಣ. ಇದು ಎಂಥ ಕವಿತ್ವದ ವಾಕ್ಯ. ಬೆಳಕು ಮೋಕ್ಷ. ಆ ಮೋಕ್ಷಕ್ಕೆ ತನ್ನನ್ನು ತಾನು ಹುಡ್ಕೊಂಡವರು ಉರಿವ ಭಕ್ತಿಯ ಕರುಕ ಕಾಣಲು ಲಕ್ಷ್ಮಣ. ದೀಪ ಉರಿತಾರೆ, ಅಲ್ಲಿ ದೀಪ ಉರಿಯಲ್ಲ ಮಕ್ಕಳೇ, ಬತ್ತಿ ತಾನುರಿದು ಬೆಳಕುತ್ತೆ. ದೀಪ ಗೊತ್ತಲ್ಲ, ಆ ಬತ್ತಿ ತಾನು ಉರಿತಾ ಇರುತ್ತೆ, ನನಗೆ ಬೆಳಕನ್ನು ಕೊಡ್ತಾ ಇರುತ್ತೆ. ಹಾಗೆ ಆ ಉರಿ ಬತ್ತಿಯ ಕರುಕ ಕಾಣಲು ಲಕ್ಷ್ಮಣ. ಯಾರು ಮೋಕ್ಷದ ಕಡೆಗೆ ಮನಸ್ಸನ್ನು ಮಾಡ್ತಾರೋ, ಯಾರು ಪರಮಾತ್ಮನ ಪಾದಕ್ಕೆ ಹೋಗಬೇಕು ಅಂತಾರೋ, ಈ ದೇಹವೆಂಬ ಬತ್ತಿಯ ಉರಿಯನ್ನ, ಆ ಕರುಕನ್ನ ಲೆಕ್ಕಿಸಲ್ಲ, ಅವರ ಅದನ್ನು ಗಮನಿಸಲ್ಲ. ಅವರ ಒಂದು ಏನಪ್ಪ, ಅವರ ಸಂಪೂರ್ಣ ದಿವ್ಯ ದೃಷ್ಟಿ ಆ ಕಡೆ ಇರುತ್ತೆ, ಸ್ವರ್ಗದ ಕಡೆಗಿರುತ್ತೆ, ಆ ಪುಣ್ಯದ ಲೋಕಗಳಿರುತ್ತೆ, ಮೋಕ್ಷದ ಕಡೆಗಿರುತ್ತೆ. ಆ ಮೋಕ್ಷಕ್ಕೆ ಮನಸ್ಸು ಮಾಡುವುದು ಯಾವತ್ತೂ ತನ್ನ ದೇಹದ ಅಳಿವನ್ನ, ತನ್ನ ದೇಹದ ನಾಶವನ್ನ ಯಾವತ್ತೂ ಬಯಸಲ್ಲ. ಅರ್ಥ ಆಯ್ತಾ? ಇದು ಸಂದರ್ಭ. ಅದು ರಾಮ ಲಕ್ಷ್ಮಣನಿಗೆ ಶಬರಿಯನ್ನು ಕುರಿತು ಮೆಚ್ಚುಗೆ ಮಾತನಾಡ್ತಾ, ಮೋಕ್ಷಕ್ಕೆ ಒಲಿದಂತಹ, ಬೆಳಕಿಗೆ ಒಲಿದಂತಹ ತಾಯಿ ತನ್ನ ದೇಹದ ಕರುಕನ್ನು ಕೂಡ, ಉರಿಯ ಕರುಕನ್ನು ಕೂಡ ಲೆಕ್ಕಿಸಲ್ಲ ಎಂಬುದಾಗಿ ಮೆಚ್ಚುಗೆಯ ಮಾತನ್ನ ಹೇಳ್ತಾರೆ. ಅದು ಸಂದರ್ಭ. ಬಾಳ ಸುತ್ತಿಹ ದೇಹ, ಬಾಳ ಸುತ್ತಿಹ ದೇಹ, ತುಂಬ ಹಣ್ಣಾಗಿರ್ತಕ್ಕಂತಹ ದೇಹ, ತುಂಬ ಬದುಕಿನಲ್ಲಿ ನೋವುಗೊಂಡಿರ್ತಕ್ಕಂತಹ ದೇಹ. ತೇಜ ಕಾಂಬರಿಗೆ ಇದೇ ಲಕ್ಷಣ. ಅಂತಹ ಭವದ ಬದುಕನ್ನ ಕಂಡಿರ್ತಕ್ಕಂತಹ ಈ ತಾಯಿಗೆ ಆ ಒಂದು ಸಾವು, ಈ ರೀತಿಯ ಸಾವೇ ನಿಜವಾಗೂ ಲಕ್ಷಣ. ಅಂದರೆ ಅಗ್ನಿ ಪ್ರವೇಶ ಅಂತ ತಕ್ಷಣ ನೀವು ಅದನ್ನ ಮುಖಾಭ್ಯಾಸಗಳು, ಅದು ಪಂಚಭೂತಗಳು, ಅದು ಕೂಡ ಸಿದ್ಧರ ಪವಿತ್ರ ಕ್ಷೇತ್ರ. ಆ ಪವಿತ್ರ ಕ್ಷೇತ್ರದಲ್ಲಿ ಆಕೆ ತನ್ನನ್ನೇ ತಾನು ದಹಿಸಿಕೊಂಡು ಆ ಪಾದ ಸೇರ್ತಕ್ಕಂಥ ರೀತಿ ಇದೆ ನೋಡಿ, ಅದು ಅಂತರಿ ಮಾತ್ರ. ಅಂತ ತೇಜ ಕಾಂಬರಿ ಅಂದರೆ ಹೊಳಿತಕ್ಕಂತಹ, ದೈವಗಳ ಸಾಲಿನಲ್ಲಿ ನಿಲ್ತಕ್ಕಂತಹ ಆ ಸನ್ಯಾಸಿನಿಗೆ ಮಾತ್ರ ಇಂಥ ಸಾಧ್ಯ, ಇಂಥ ಲಕ್ಷಣ ಸಾಧ್ಯ. ಲಕ್ಷ್ಮಣ ಅಸುರ ನೆಡರಿಂಕಾದು ತನ್ನೆಡೆಗೆ ತಮ್ಮ ಎಮ್ಮ ಸೆಳದಿ. ಅಸುರ ನೆಡರಿಂಕಾದು ತನ್ನೆಡೆಗೆಮ್ಮ ಸೆಳದಿ ಅರ್ತಿಗೆ. ಅಸುರ ರಾಕ್ಷಸ, ಅವರ ಕಡೆಯಿಂದ ನಾವಿಲ್ಲಿ ಬರುವಂತೆ ಮಾಡಿದಂಥ ಅರ್ತಿಗೆ ಏನನೆಂಬೆನೋ ಹಣ್ಣ. ಒಟ್ಟಾರೆ ಯಾವುದೋ ಒಂದು ರೂಪದಿಂದ ನಮ್ಮನ್ನು ಇಲ್ಲಿ ಬರುವಂತೆ ಮಾಡಿ ನಮ್ಮನ್ನು ಕಂಡು ಕಂಡು ಕೊನೆಗೊಂಡ ಈಕೆ ಕುರಿತು ನಾನು ಏನನೆಂಬೇನೇ ಹಣ್ಣ. ಇಂತಿಗೆ ನೆನೆಯುತ್ತಿರಬಹುದೇ ಹತ್ತಿಗೆ. ನೀವೀಗ ಆರಂಭದ ಪಾದಗಳನ್ನು ಗಮನಿಸಬೇಕು. ಅವ್ರು ಹುಡುಕಂಬಂದಿದ್ದು ಸೀತಾಮಾತೆ. ಈಗ ಶಬರಿ ನೋಡಿ ಕ್ಷಣ ಮೈ ಮರೆತಿದ್ರು. ಈ ಪಾಪ ಲಕ್ಷ್ಮಣ ಸಂದರ್ಭೋಚಿತವಾಗಿ ಆ ಹತ್ತಿಯನ್ನು ನೆನಪು ಮಾಡ್ತಾ ಇದ್ದಾನೆ. ಅಣ್ಣ, ಹೆಂಗೆ ಈ ಶಬರಿ ನಮ್ಮನ್ನು ಬರಮಾಡಿಕೊಂಡು ಇದೇ ಥರ ಸೀತೆ ಆ ಹತ್ತಿಗೆ ತಾಯಿ ಕೂಡ ನಮ್ಮನ್ನು ಈ ಥರ ನೆನಪಿಸ್ತಿರ್ಬೋದೇ, ನಮಗೋಸ್ಕರ ಹಂಬಲಿಸ್ತಿರ್ಬೋದೇ. ಆಗ ನೋಡಿ ರಾಮನ ಮಾತನ್ನ, ಇರಬಹುದು ಸೀತೆ, ಹಾ ಪ್ರಿಯೆ ಚಂದ್ರನೇ. ಹೊರಸೆರೆ ಚಂದ್ರನೇ. ಚಂದ್ರ ಅಂದ್ರೆ ತಿಂಗಳು, ಬೆಳಕು. ಹಾಮನ ಚಂದ್ರನಂತೆ ಮುಖವುಳ್ಳವಳು
ಈಗ ಆ ಲಕ್ಷ್ಮಣ ನೆನೆಸ್ಕೊಂಡಿದ್ದಕ್ಕೆ ಮಾಡ್ತಾನೆ, ಹೌದು ಹೌದು ಲಕ್ಷ್ಮಣ, ಇದೇ ತರ ನನ್ನ ಚಂದ್ರಾವಣದಲ್ಲಿ ಆ ಒಂದು ರೂಪವಂತೆ ಆ ನನ್ನ ಹೆಂಡತಿ, ಆ ಒಂದು ನನ್ನ ಪತ್ನಿ ಇದೇ ತರ ನನ್ನ ನೆನಪಿರಬಹುದೇ? ಎಲ್ಲಿದಿವೆ, ಎಂತಿದಿವೆ ನಿನ್ನ ಜೀವದೊಂದಿಗೆ ಕಾಮ್ಯನೆ? ಎಲ್ಲಿದೆಯಾ ಸಿದ್ಧಿ? ಹೇಗಿದಿವೆ? ಜೀವದಿಂದಿರುವೆಯಾ? ಎಲ್ಲಿರುವೆ? ಬಯಸ್ತಾ ಇಲ್ಲ ನಿನ್ನ ಜೀವ ಸಹಿತ ನಾನು ಕಾಣ್ತೀನ ಲಕ್ಷ್ಮಣ. ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರಿದೆ. ಕೇಳಿ ಕೇಳಿ ಭೂಮಿ ಜನಿಸಿದೆ. ಆ ಭೂಮಿ ತಾಯಿನೇ ಆಕೆ ತವರು ಮನೆ, ಅವಳೇ ಆ ತಾಯಿ, ಅವರ ತಾಯಿ. ಹಾಗಾಗಿ ಭೂಮಿ ತಾಯಿ ಆಕೆ ನಿಂದರ ತೊಂದರೆ ಸಿಲುಕಿಸ್ತಲ್ಲ, ಇಲ್ಲ, ಕಾಪಾಡ್ತಾಳೆ. ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರೇನೆ. ಕೊರೆ ರಕ್ಷಿಸು, ಕಾಪಾಡು. ಕೊರೆವಳೈ ಧೃತಿಯಾಗೋ, ಧೈರ್ಯಗೆಡಬೇಡ, ಚಿಂತಿಸು ಇನ್ನು ಮುಂದಿನ ಆವರಣೆ, ಇನ್ನು ಮುಂದಿನ ಪ್ರಯಾಣಕ್ಕೆ ಚಿಂತಿಸು ರಾಮ. ಭೂಮಿ ತಾಯಿ ತನ್ನ ಮಗಳನ್ನ ಎಲ್ಲಿರಲಿ ಅದೇ ಅವಳಿ ತವರು ಮನೆ, ಅವಳನ್ನ ಖಂಡಿತ ಕಾಪಾಡ್ತಾಳೆ. ನೀನು ಧೈರ್ಯ ಕೆಡಬೇಡ, ಇನ್ನು ಮುಂದಿನ ದಾರಿಗೆ ಏರ್ಪಡೋದು. ರಾಮ ಹೌದೌದು ಮರೆತಿದ್ದೆ ಲಕ್ಷ್ಮಣ. ಪಂಚಭೂತದಿ ಬೆರೆಯಿತ ಶಬರಿ ಸೀತೆಗೆ ರಕ್ಷೆಡಲಿ. ನೋಡಿ ಲಕ್ಷ್ಮಣಂದು ಸಮಯೋಚಿತವಾಗಿರ್ತಕ್ಕಂಥ ಮಾತು. ಇಲ್ಲಿ ಚಿಂತಾಕ್ರಾಂತನಾಗ್ತಕ್ಕಂಥ ರಾಮನಿಗೆ ಇತ್ತ ಕಡೆ ಶಬರಿಯನ್ನೂ ಕೂಡ ಕಳ್ಕೊಂಡ. ಆ ಕೊನೆಗೆ ಏನಂತಿದ್ದಾನೆ, ಆ ಸೀತಾಮಾತೆಯನ್ನ ಈ ಒಂದು ಅಗ್ನಿ ಪ್ರವೇಶ ಮಾಡಿ ಪಂಚಭೂತಗಳಲ್ಲಿ ಲೀನವಾಗಿರ್ತಕ್ಕಂಥ ತಾಯಿ ಶಬರಿ ಆ ಸೀತಾಮಾತೆಗೆ ರಕ್ಷೆಯನ್ನು ಕೊಡಲಿ. ಪೋಪ ಬಾ ನೆರವನ ಅರಸುತ್ತ, ನೆರವು ಸಹಾಯ. ಅವನ ದನು ಹೇಳಿರ್ತಾನೆ ನೋಡಿ, ಅಲ್ಲಿ ಸುಗ್ರೀವ ಅಂತ ಮತಂಗಾಶ್ರಮದಲ್ಲಿದ್ದಾನೆ, ಅವರ ಸಹಾಯ ಪಡ್ಕೊಳ್ಳಿ, ನಿಮಗೆ ಸೀತೆ ಎಲ್ಲಿದ್ರು ನಿಮಗೆ ಹುಡುಕಿ ತರ್ತಾನೆ ಅಂತ ಹೇಳಿರ್ತಾನೆ. ಹಾಗಾಗಿ ಪೋಪ ಬಾ ನೆರವನ ಅರಸುತ್ತ, ನಮಗೆ ನೆರವಿಗಾಗಿ ಅರಸುತ್ತ ಹುಡುಕುತ್ತಾ ನಾವು ಹೋಗೋಣಪ್ಪ ಅಂತೇಳಿ ರಾಮ ತನ್ನ ಲಕ್ಷ್ಮಣನ ಜೊತೆ ಹೊರಟ. ಇಷ್ಟು ನಾಟಕ. ಮಕ್ಕಳೇ ಅರ್ಥ ಆಗ್ತಿದೆಯೇ? ಅರ್ಥ ಆಯ್ತೆ? ಈಗ ಮಕ್ಕಳೇ ನೀವು ಇಲ್ಲಿ ನಿಮಗೋಸ್ಕರ ಒಂದು 8-10 ವಾಕ್ಯದ ಒಂದು ಪ್ರಶ್ನೆನ ಮನೆಗೆಲಸಗೋಸ್ಕರ ತಗೊಳ್ಳಿ. ಶಬರಿಯ ಸಡಗರ, ಸಂತೋಷ, ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಒಂದೇ ಪ್ರಶ್ನೆ ಸರ್. ಶಬರಿಯ ಸಡಗರ, ಸಂತೋಷ, ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಜೊತೆಗೆ ಮೇಲೊಂದು ಸಂದರ್ಭ ಬಂದಿದೆ ನೋಡಿ. ಬೆಳಕಿ ಉಳಿದವ ಉರಿಯುವ ಬತ್ತಿಯ ಕರುಕ ಕಾಣರು. ತುಂಬಾ ಸೊಗಸಾಗಿರ್ತಕ್ಕಂಥ ಸಂದರ್ಭ. ಈ ಪ್ರಶ್ನೆ 8 ವಾಕ್ಯದ್ದು. ಇದರ ಬಹುತೇಕ ಪಾಠದ ಇಡಿಯಾಗಿರ್ತಕ್ಕಂಥ ಸಾರಾಂಶವನ್ನು ಸಂತೋಷ ಬರೆಯಬಹುದು. ಈ ಪ್ರಶ್ನೆಗೆ ಉತ್ತರಿಸಿ 4 ಅಂಕ ಇರುತ್ತೆ. ಈ ಒಂದು ಸಂದರ್ಭವನ್ನ ಬರ್ಕೊಂಡ್ಬನ್ನಿ, ಇದಕ್ಕೆ 3 ಅಂಕ ಸಿಗುತ್ತೆ. ಅಂದ್ರೆ ಪರೀಕ್ಷೆಯಲ್ಲಿ ಈ ಒಂದು ಸಂದರ್ಭ ಬಹುತೇಕ ಬರ್ಬೋದು, ಆದ ಸೆಲೆಕ್ಷನ್ 3 ಅಂಕ ಸಿಗುತ್ತೆ ಮಕ್ಕಳೇ. ಒಟ್ಟಾರೆ ಮಕ್ಕಳೇ ಈ ಒಂದು ನಾಟಕದ ಹೌದಾ?